ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಲೆ ಮಾತಾಡ್ತಾ ಇರೋದು. ನಾನಿವಾಗ ವ್ಲಾಗ್ ಮಾಡ್ತಾ ಇರೋದು ನೈಟು ಟೈಮ್ ನೀವೇ ನೋಡ್ಬೋದು. ಅಲ್ಲಿ 3:15 ಆಗಿದೆ. ನಾನು 2:15 ಎದ್ದಿತ್ತು, ಆದರೆ 3:15 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ನಾವು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ಮನೆ ಪರಿಸ್ಥಿತಿ ತಕ್ಕಂಗೆ ನಾವು ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಏನಕ್ಕಂತ ಹೇಳಿದ್ರೆ, ಅಷ್ಟು ಬೇಗ ಎದ್ದು ನಾನು ಈ ಸಾರಿ ಕುಚ್ಚಾಕೋದ್ರಿಂದನೇ ನಮ್ಮ ಮನೆ ಅಲ್ಪ ಸ್ವಲ್ಪ ಜೀವನ ಸಾಗಿಸ್ಬೋದು. ನನ್ನ ಗಂಡನಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಕೆಲಸ ಮಾಡ್ತೀನಿ. ಈ ಕೆಲಸ ಮಾಡು ನಿದ್ದೆ ಕೆಟ್ಟು ಅಂತ ಯಾರೂ ಹೇಳಲ್ಲ, ನನ್ನ ಹಸ್ಬೆಂಡ್ ಕೂಡ ಹೇಳಲ್ಲ. ಬಟ್ ಏನು ಗೊತ್ತಾ, ನನ್ನದಷ್ಟು ಜವಾಬ್ದಾರಿಗಳು ಅನ್ನೋದು ಇರ್ತೈತಲ್ಲ, ಆ ಜವಾಬ್ದಾರಿಗಳೆಲ್ಲ ಬೇಕು, ಒಂದಷ್ಟು ಕಮಿಟ್ಮೆಂಟ್ಸ್ ಇರ್ತೈತೆ ನಂದು. ಹಂಗಾಗಿ ನಾನು ಬೇಗ ಇದ್ದು, ತುಂಬ ಸ್ಯಾರಿ ಇತ್ತು, ಅವ್ರು ಕೇಳೋ ಟೈಮ್ಗೆ ನಾನು ಸ್ಯಾರಿ ಹಾಕ್ಕೊಡ್ಬೇಕು. ಹಾಗಾಗಿ ನಾನು ಎಲ್ಲ ಕ್ರೋಶನೇ ಬಂದಿತ್ತು, ಬೇಗ ಎದ್ದು ಕ್ರೋಶ ಹಾಕೋಣ ಅಂತ ಹಾಕ್ತೀನಿ. ಒಂದು ಸೀರೆ ಹಾಕೋಕ್ಕೆ 4 ಅವರ್ ತಗೊಳ್ಳುತ್ತೆ. ನಾನು ಕುತ್ತಿ 4 ಅವರ್ಗೆ ಒಂದಷ್ಟು ಕ್ರೋಶ ಅಷ್ಟು ಬೇಬಿ ಕುಚ್ಚು ಹಾಕೋದ್ರಿಂದ ನನಗೆ ಬ್ಯಾಕ್ ಪೈನ್ ತುಂಬಾ ಬರ್ತದೆ. ಆದರೂ ಕೂಡ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಜೀವನ ನಡೆಸಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ಲಕ್ಷ್ಮಿ ಬರಲ್ಲ, ದುಡ್ಡು ಬರಲ್ಲ. ಏನೋ ಒಂದು ಕೆಲಸ ಮಾಡಿ ನನ್ನ ಗಂಡನಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಕೂಡ ಮನೇಲಿ ಮಕ್ಕಳು ನೋಡ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ವ, ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತೀರ ಕೆಲವರು. ಬಟ್ ನನ್ನ ಮಕ್ಕಳನ್ನ ನೋಡ್ಕೊಳೋರಿಲ್ಲ. ಸ್ಕೂಲಿಂದ ಕರ್ಕೊಬರ್ಬೇಕು, ಕರ್ಕೊಂಡು ಹೋಗಬೇಕು ಟೈಮ್ಗೆ ಅಂತ ಹೇಳಿ ನಾನು ಈ ಕೆಲಸ ಆಯ್ಕೆ ಮಾಡ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀನಿ. ಮಿಡ್ನೈಟಲ್ಲಿ ಈ ಥರ ಕೆಲಸ ಮಾಡ್ತೀನಿ. ಮಿಡ್ನೈಟ್ ಅಂತ ಎಲ್ಲ ಸೀರೆ ಇದ್ದರೆ ಯಾವಾಗ ಬೇಕಾದರೂ ಮಾಡ್ತೀನಿ, 24 ಅವರ್ ಬೇಕಾದರೂ ಕೆಲಸ ಮಾಡ್ತೀನಿ. ಕೆಲಸಕ್ಕೆಲ್ಲ ಭಯ ಬೀಳಲ್ಲ. ನಾನು ಹಾಕಿರೋ ಕ್ರೋಶ ವರ್ಕ್ ಈ ಥರ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ಸು. ಆಲ್ಮೋಸ್ಟ್ ನನ್ನದ್ರಲ್ಲಿ ಎಲ್ಲ ನನ್ನ ಬ್ಲಾಗಲ್ಲಿ ನೋಡ್ಬೋದು ನೀವು. ಕ್ರೋಶ ವರ್ಕ್ಸು ಮತ್ತು ಬೇಬಿ ಪಿಚ್ ಎಲ್ಲನೂ ಹಾಕಿದ್ದೀನಿ. ಇಷ್ಟು ಬೇಗ ಎದ್ದು ಕೆಲಸ ಮಾಡೋ ಅವಶ್ಯಕತೆ ಇರೋದ್ರಿಂದನೇ ನಾವು ಕೂಡ ಈ ಕೆಲಸ ಮಾಡೋದು. ಯಾಕಂದರೆ ನಾವು ಸಣ್ಣ ಪುಟ್ಟ ನಮ್ಮ ಕೈ ಖರ್ಚಕ್ಕಂತ ಬೇಕಲ್ಲ, ಎಲ್ಲ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಂಥೇಳಿ ನಾನು ಈ ಕೆಲಸ ಮಾಡ್ತೀನಿ. ನನ್ನ ಖರ್ಚಕ್ಕಂತಲೇ ಅಲ್ಲ, ಶೋಕಿ ಪಾಕಿ ಅಂತ ಮಾಡೋಕ್ಕಂತ ಎಲ್ಲ ನಾನು ದುಡ್ಡು ಮಾಡಲ್ಲ. ಒಂದಷ್ಟು ಸೇವಿಂಗ್ಸ್ ಮಾಡಬೇಕು. ಮುಂದೆ ಮೇಲೆ ನನ್ನ ಮಕ್ಕಳ ಫ್ಯೂಚರು ಐತೆ. ಇನ್ನು ನಾವು ಬಾಡಿಗೆ ಮನೆಯಲ್ಲಿದ್ದೀರಿ, ಸ್ವಂತ ಮನೆ ಒಂದು ಬೇಕು. ನಾವು ಎಲ್ಲರ ಥರ ಮುಂದೆ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ನಾನು ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಐತೆ. ಬಟ್ ಡೈಲಿ ನನಗೆ ಎಷ್ಟು ಸೀರೆ ಬಂದರೂ ಹಾಕ್ಕೊಡ್ತೀನಿ. ಅಷ್ಟು ತಾಳ್ಮೆ, ತಾಕತ್ತು, ಶಕ್ತಿ ಕೊಟ್ಟವನೇ ದೇವರು. ಹಾಕ್ತೀನಿ. ಯಾರಾದರೂ ಈ ವಿಡಿಯೋ ನಮ್ಮ ಲೋಕಲಲ್ಲಿ ನೋಡೋರಾಗಿದ್ದರೆ ಸೀರೆ ವರ್ಕ್, ಕ್ರೋಶ ವರ್ಕು ಮತ್ತು ಬೇಬಿ ಕುಚ್ಚು ಹಾಕ್ಕೊಡ್ತೀನಿ. ಪ್ರೈಸಲ್ಲಿ ಸ್ವಲ್ಪ ಕಡಿಮೆ ಮಾಡಿ, ಅಂಗಡಿಗಿಂತ ಸ್ವಲ್ಪ ಕಡಿಮೆ ಮಾಡಿ ಮಾಡಿಕೊಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನನ್ನ ಮಗಂದು ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು, ಆ ಡ್ಯಾನ್ಸ್ ಆಡ್ತಾಯಿದ್ದಾನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಮನೆಯಲ್ಲೂ ಅಷ್ಟೇ. ಇಲ್ಲಿ ವೈಟ್ ಟಿ ಶರ್ಟ್ ಕಾಣಿಸ್ತಾ, ಗ್ರೀನ್ ಟಿ ಶರ್ಟ್ ಹುಡುಗಿ ಪಕ್ಕ ಇರೋದೇ ನನ್ನ ಮಗ. ನನ್ನ ಮಗ ಹೆಸರು ತೇಜಸ್ಸು. ನಾವು ಪ್ರೀತಿಯಿಂದ ಗುಂಡು ಅಂತ ಕರಿತೀನಿ. ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳೆಲ್ಲ ಡ್ಯಾನ್ಸು, ತುಂಬ ಖುಷಿ. ಇವೆಲ್ಲ ಆಗಸ್ಟ್ 15ಗೆ ಆಡಿರೋಂಥ ಡ್ಯಾನ್ಸು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳು ಏನೋ ಒಂದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ. ಯಾವುದ್ರಲ್ಲಾಗಿರಲಿ ಅವ್ರಿಗೇನು ಇಷ್ಟನೋ ಅದು ಮಾಡಬೇಕು ಇವಾಗಿಂದ. ಮುಂದೆ ಒಂದಿನ ದೊಡ್ಡವರಾದಮೇಲೆ ಅವ್ರು ಇದೆಲ್ಲ ಮಾಡೋಕ್ಕಾಗಲ್ಲ. ಇವಾಗಿಂದ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲ ಮಕ್ಳಿಗೂ ಆಸೆ ಇರ್ತೈತೆ, ಎಲ್ಲರೂ ಡ್ಯಾನ್ಸ್ ಆಡಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಮುಂದೆ ಒಂದಿನ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದೇ ಎಲ್ಲ ತಾಯಿ ತಂದೆಗೂ ಆಸೆ ಇರ್ತೈತೆ. ನನಗೂ ಅದೇ ಥರನೇ. ನನ್ನ ಮಕ್ಕಳಂದರೆ ನನಗೆ ಪ್ರಾಣ. ಬಟ್ ಇಷ್ಟು ಕಷ್ಟಪಡ್ತಾ ಇರೋದು ಅವ್ರ ಮಕ್ಳಿಗೂ, ನಮ್ಮ ಮಕ್ಳಿಗೋಸ್ಕರನೇ. ಇನ್ನೊಂದು ಏನಂದರೆ, ಎಲ್ಲ ತಾಯಿ ತಂದೆನೂ ಅಷ್ಟೇ ಅವ್ರವ್ರ ಮಕ್ಳಿಗೋಸ್ಕರನೇ ಕಷ್ಟಪಟ್ಟು ದುಡ್ಡು ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇರ್ತೈತೆ. ಹಂಗೆ ನನಗೂ ಅದೇ ಥರ ಆಸೆ ಐತೆ. ಇವೆಲ್ಲ ನೋಡ್ತಾಯಿದ್ರೆ ನಮ್ಮದು ಚೈಲ್ಡ್ಹುಡ್ಡು ಮೆಮೊರೇಬಲ್ ಎಲ್ಲ ನನಗೆ ರಿವೈಂಡ್ ಆಗುತ್ತೆ. ನಾವು ಈ ಥರ ಎಲ್ಲ ಆಡಿದ್ವಿ ಅಂತ, ಅದೆಲ್ಲ ತುಂಬ ಖುಷಿ ಐತೆ. ನೀವು ನೋಡಿ, ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕು ಶೇರು ಮಾಡಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರ್ತೈತೆ. ಅದಾದಮೇಲೆ ಡ್ಯಾನ್ಸ್ ಇವಾಗಲೇ ಅಲ್ಲ, ಎಲ್ಲ ಇದರಲ್ಲೂ ಡ್ಯಾನ್ಸ್ ಆಡ್ತಾನೆ ನನ್ನ ಮಗ. ಅವನಿಗೆ ತಮಟೆ ಸೌಂಡ್ ಅಂದರೆ ತುಂಬ ಇಷ್ಟ. ಆ ತಮಟೆ ಸೌಂಡು ಬಾರಿಸ್ಬೇಕಂದ್ರೆ ರೋಡಲ್ಲಾದರೂ ರೋಡಲ್ಲಿ ಎಲ್ಲಂದರೆ ಅಲ್ಲಿ ಡ್ಯಾನ್ಸ್ ಆಡ್ತಾನೆ.
ನಾಚಿಕೆ ಇಲ್ಲ, ತುಂಬ ಖುಷಿಯಿಂದ ಆಡ್ತಾನೆ. ಅದು ಎಲ್ಲರಿಗೂ ಇರಲ್ಲ, ಕೆಲವೊಂದಷ್ಟು ಮಕ್ಕಳಿಗೆ ಇರ್ತೈತೆ. ಈ ಮಗು ಸಖತ್ತಾಗವಳೆ. ಇವಳ ಹೆಸರು ಬಂದು ಚಂದನ ಅಂತ ಹೇಳಿ. ನನ್ನ ಮಗನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರಮ್ಮ ಕೂಡ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ. ಈ ವ್ಲಾಗ್ ತುಂಬ ಚೆನ್ನಾಗೈತೆ. ಅವಳ ಹೆಸರು ಚಂದನ. ಸಖತ್ತಾಗಿ ಆಡ್ತಾ ಇದ್ದಾಳೆ. ಎಲ್ರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ. ಎಷ್ಟೇ ಇಂಡಿಪೆಂಡೆಂಟ್ ಆಗಿದ್ರು ಹೆಣ್ಮಕ್ಳು ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇರ್ತದೆ. ನಮ್ಮಂಥವ್ರಿಗೇನೆ ಇಂಡಿಪೆಂಡೆಂಟಾಗಿ ಇರೋವಂಥ ಶಕ್ತಿ ದೇವರು ಇನ್ನೂ ರೂಪಿಸಿಲ್ಲ. ನಮ್ಮ ಸಮಾಜನೂ ಅದೇ ಥರನೇ ಇದೆ, ಜನಗಳು ಅದೇ ಥರನೇ ಅವರೆ. ಹೆಣ್ಮಕ್ಳಿಗೆ ಯಾವಾಗ್ಲೂ ಕೆಲವೊಂದಷ್ಟು ಜನ ಗೌರವ ಕೊಡ್ತಾರೆ, ಕೆಲವೊಂದಷ್ಟು ಬೇಕಫ್ ನನ್ನ ಮಕ್ಕಳು ಎಷ್ಟು ನೀಟಾಗಿದ್ರು ಎಷ್ಟು ಶಿಸ್ತಾಗಿದ್ರು ಮಕ್ಕಳು ಇದು ಮಾಡಲ್ಲ. 18 ತಿಂಗಳ ಮಗುನ ಕೂಡ ಬಿಡಲ್ಲ ಅಂತ ಬೇವರ್ಸಿ ನನ್ನ ಮಕ್ಕಳನ್ನೆಲ್ಲ ಗಲ್ಲು ಶಿಕ್ಷೆ ಹಾಕಿ ಸಾಯಿಸಬೇಕು, ಇಲ್ಲಾಂದರೆ ಸಮಾಜದ ಕೈ ಕೊಡಬೇಕು. ಇಷ್ಟು ಕಷ್ಟಪಟ್ಟು ಹೊತ್ತು ಸಾಕಿರ್ತಾರೆ. ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಒಂದಿಷ್ಟು ಕರುಣೆ ಕೂಡ ಇರಲ್ಲ. ಅಂಥ ಚಿಕ್ಕ ಮಗು ಮಕ್ಕಳನ್ನೇ ಬಿಡ್ದಿರ ಇರೋವಾಗ ಇನ್ನು ದೊಡ್ಡವ್ರನ್ನ ಯಾವ್ದಾರ ಅಂತ ನನ್ನ ಮಕ್ಕಳು ಬೇವರ್ಸಿ ನನ್ನ ಮಕ್ಕಳು ಹೋಗಿ ಈ ಚಕ್ಕ ಅಂತಾರಲ್ಲ ಒಂಬದುಗಳು ಅಂಥವ್ರ ಹತ್ರ ಹೋಗಲಿ. ಯಾಕೆ ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ ಬೇವರ್ಸಿ ನನ್ನ ಮಕ್ಕಳು. ನಾವೆಷ್ಟು ಕನಸು ಕಟ್ಕೊಂಡಿರ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು ಅಂತ. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಹೆಣ್ಮಗುನ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋದ್ರೆ ಮತ್ತು ಅವರು ಆಟೋವರು ಹೆಂಗಿರ್ತಾರೋ ಏನೋ ಹೇಳೋಕ್ಕಾಗಲ್ಲ. ಮನೇಲಿ ಮಕ್ಕಳು ಬಾಗಿಲು ತಗೊಂಡು ಮನೆ ಒಳಗೆ ಇರ್ತಾರೆ ಅನ್ನೋ ನಾವು ಒಂದು ಭರವಸೆಯಿಂದ ಕೆಲ್ಸಕ್ಕೆ ಹೋಗ್ತೀರಂತ ಇಟ್ಕೊಳ್ಳಿ. ಮಕ್ಕಳನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರ್ಗೆ ಮಾತು ಹೇಳ್ತಾ ಇದ್ದೀನಿ. ಬಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳು ಹೆಂಗೆ ಬಂದರೋ ಹೆಂಗಿದ್ರೋ ಏನೋ ಅಂತ ಒಂಥರ ಭಯದಲ್ಲೇ ಜೀವನ ಮಾಡಬೇಕಾಗ್ತದೆ. ಇವತ್ತೊಂದು ದಿನ ನನ್ನ ಮಕ್ಕಳು ಅನ್ನದ ಮಕ್ಕಳು, ನಾಳೆ ಚಿನ್ನದ ಮಕ್ಕಳು ಆಗ್ತಾರೆ. ಅವರು ದೊಡ್ಡವರು ಆದಮೇಲೆ ಅವ್ರ ಬುದ್ಧಿ ಅವ್ರಿಗೆ ಬರೋ ತನಕ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ, ಪರವಾಗಿಲ್ಲ. ಆ ಕಷ್ಟನೆಲ್ಲ ಸಹಿಸ್ಕೊಂಡು ನಮ್ಮ ಆಸೆ ಕನಸುಗಳನ್ನೆಲ್ಲ ಅಲ್ಲೇ ಬಿಟ್ಟು ನಮ್ಮ ಮಕ್ಕಳಿಗೋಸ್ಕರ ನಾವು ಬದುಕ್ತಾ ಇರ್ತೀರಿ. ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಹೇಳಿ ನಾನು ಬದುಕ್ತಾ ಇರೋದು. ಇವಾಗೂ ಅಷ್ಟೇ ನನಗೆ ಸಪೋರ್ಟ್ ಅನ್ನೋದು ಯಾರೂ ಇಲ್ಲ. ಸಪೋರ್ಟ್ ಅಂದರೆ ನನ್ನ ಮಕ್ಕಳು ನೋಡ್ಕೊಳೋರು ಇದ್ದಿದ್ರೆ ನಾನು ಮನೇಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಾಯಿರಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. 9 ವರ್ಷ ಆಲ್ಮೋಸ್ಟ್ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗಲೂ ಕೆಲ್ಸಕ್ಕೆ ಹೋಗಬೇಕು ಅಂತ ಆಸೆ. ಬಟ್ ಮಕ್ಕಳಿಗೋಸ್ಕರ ನಾನು ಇವಾಗ ಈ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೌಡ್ ಇದೆ. ನನ್ನ ಬಗ್ಗೆನೂ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಒಂದು ತಾಯಿ ತಂದೆ ಇಲ್ಲ ನನಗೆ. ಆದರೂ ಯಾವ ಟೈಮ್ಗೆ ಏನು ಮಾಡಬೇಕು, ಹೆಂಗಿರಬೇಕು ಅನ್ನೋದು ತುಂಬಾ ಕಲಿಸ್ಕೊಟ್ಟವ್ರೆ ನಮ್ಮಪ್ಪ ನಮ್ಮಮ್ಮ. ಅದಾದಮೇಲೆ ಇವತ್ತು ನಾವು ನಮ್ಮ ದೊಡ್ಡಕ್ಕ ಮನೆಗೆ ಬಂದಿದ್ದೀವಿ. ನನ್ನ ಮಕ್ಕಳು 2 ಡೇಸ್ ಮುಂಚೆನೇ ಊರಿಗೆ ಬಂದರು. ನಾವು ಕೂಡ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೊಂದರಲ್ಲಿ ಸಣ್ಣ ಕೆಲಸ ಇತ್ತು ನನಗೂ ಕೂಡ. ವರ್ಷ ನಾನು ಏನಾದರೂ ಉಂಡಿಯಲ್ಲಿ ಕಾಸು ಕುಡಿಕೊಂಡು ಏನಾದರೂ ತೊಗೊತಾ ಇದ್ವಿ. ಬಟ್ ಈ ವರ್ಷ ನನ್ನ ಮಗಳು ನಾನು ಮೂವರು ಸೇರಿ ನನ್ನ ಮಗನು ಮೂವರು ಸೇರಿ ಒಂದಿಷ್ಟು ಅಮೌಂಟ್ ಅಂತ ಕೂಡಿಟ್ಟಿದ್ರಿ ಉಂಡಿಯಲ್ಲಿ. ಚಿಕ್ಕದಾಗೆ ತಗೊತಾ ಇರೋದು. ನನ್ನ ಮಗಳಿಗೆ ಕಾಲು ಚೈನ್ ಕಿತ್ತೋಗಿತ್ತು. ನನ್ನ ಮಗ ತುಂಬ ದಿವಸದಿಂದ ಅಮ್ಮ ನನಗೆ ಬೆಳ್ಳಿ ಚೈನ್ ಕೊಡಿಸು ಅಂತ ಕೇಳ್ತಾನೆ ಇದ್ದ. ಆ ಕಾರಣಕ್ಕೋಸ್ಕರ ಇವತ್ತು ಉಂಡಿ ಕೊಯ್ದುಬಿಟ್ಟು ಅಮೌಂಟ್ ತೊಗೊಂಡು ಬಂದಿದ್ದೀರಿ. ನಾವು ಕರ್ನಾಟಕದಲ್ಲಿ ಒಡವೆ ಅಷ್ಟಕ್ಕಷ್ಟೇ ಚೆನ್ನಾಗಿರಲ್ಲ ಅಂತ ಹೇಳಿ ತಮಿಳ್ನಾಡಲ್ಲಿ ತೊಗೊಳೋದು ಹೊಸೂರಲ್ಲಿ. ನಾವು ಕೂಡ ಇವತ್ತು ಹೊಸೂರಿಗೆ ಹಾಗೆ ಮಕ್ಕಳು ನೋಡ್ಕೊಂಡು ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಕ್ಕ ಮನೆಗೆ. ನಮ್ಮ ಅಕ್ಕ ಬಂದು ಒಂದು ಸ್ವಲ್ಪ ಹಳೇದು ಕಾಲು ಚೈನ್ ಇತ್ತು, ಕೊಡ್ತೀನಿ ಅಂತ ಹೇಳಿದರು. ಹಳೆ ಕಾಲು ಚೈನು ಮತ್ತು ನಾವು ಉಂಡಿಯಲ್ಲಿ ಹಾಕಿಟ್ಕೊಂಡಿರೋಂಥ ಕಾಸು, ನನ್ನ ಮಗಳದು ಕಿತ್ತೋಗಿರೋಂಥ ಕಾಲು ಚೈನ್ ಎಲ್ಲ ನಾನು ತಗೊಂಡು ಹಾಗೆ ಹೋಗೋಣ ಅಂತ ಇಲ್ಲಿ ಬಂದ್ವಿ. ಅಕ್ಕ ಮನೆಗೆ ಬಂದಿದ್ದೀನಿ. ನಮ್ಮ ಅಕ್ಕ ಮನೆ ಈ ಥರ ಐತೆ, ತುಂಬ ಚೆನ್ನಾಗೈತೆ. ಅವರು ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ನನಗೂ ಅದೊಂದು ಕನಸೈತೆ, ನನ್ನ ಮಕ್ಳಿಗೆ ನಾನು ಸಾಯೋಷ್ಟರೊಳಗೆ ಒಂದು ಗೂಡು ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಮಾಡೋಣ, ಪ್ರಯತ್ನ ಪಡೋಣ. ಫಲ ಕೊಡೋದು ಬಿಡೋದು ದೇವ್ರದ್ದು. ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಒಬ್ಬರು ಚೆನ್ನಾಗವ್ರಂತ ಹೊಟ್ಟೆ ಉಳ್ಕೊಳೋಣ, ನಾವು ಈ ಥರ ಇರಬೇಕು ಅನ್ನೋ ಆಸೆ ಐತೆ ಅಷ್ಟೇ. ನಮ್ಮ ಅಕ್ಕನೂ ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳು ಅವರು ಮನೆ ಕಟ್ಟಿದ್ದಾರೆ. ಅದೊಂದು ಖುಷಿ ಐತೆ ನನಗೆ. ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅಂತಲೇ ನಾನು ಅಂದ್ಕೊತಿದ್ದೀನಿ. ಅದಾದಮೇಲೆ ಇವತ್ತು ನಾನು ಒಡವೆ ಅಂಗಡಿಗೆ ಬಂದು ನನ್ನ ಮಗನ ಚೈನು, ಕಾಲು ಚೈನು ಮತ್ತು
ಸಾರಿ, ನನ್ನ ಮಗನ ಕಚ್ಚೈನು ನನ್ನ ಮಗಳಿಗೆ ಕಾಲು ಚೈನ್ ತೊಗೊಂಡು ಬಂದ್ವಿ ಸೀದಾ. ತುಂಬ ಖುಷಿ ಆಯಿತು. ಈ ಥರ ಇತ್ತು ನನ್ನ ಮಗನ ಬೆಳ್ಳಿ ಚೈನು, ನನ್ನ ಮಗಳಿಗೆ ಕಾಲು ಚೈನು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಅದಾದಮೇಲೆ ಸ್ವಲ್ಪ ಬೇಜಾರಲ್ಲಿದ್ದೆ. ಒಂದು ಕುರಿ ತೊಗೊಂಡಿದ್ದೆ, 1 ತಿಂಗ್ಳಿಗೆ ಮುಂಚೆ ಕುರಿ ಮರಿ ಹಾಕಿತ್ತು. ನಾಯಿ ಇವತ್ತು ತಿಂದಾಕ್ಬಿಟ್ಟಿತ್ತು. ಇದು ಸಂಡೇ ವ್ಲಾಗು. ತುಂಬಾ ಬೇಜಾರಾಯಿತು ನನಗೆ. ಊಟ ಮಾಡೋಕ್ಕೂ ಇಷ್ಟ ಇರಲಿಲ್ಲ, ಅಷ್ಟು ದುಃಖ ಆಗ್ತಾಯಿತ್ತು. ನಾಯಿ ನಾವು ಮನೇಲಿ ಸಾಕಿರೋಂಥ ನಾಯಿನೇ ಕುರಿ ಮರಿನ ತಿಂದ್ಬಿಡ್ತು. ಬೇಜಾರಾಯಿತು. ತುಂಬ ಇಷ್ಟಪಟ್ಟು ರೀಲ್ಸ್ ಎಲ್ಲ ಮಾಡಿದ್ದೆ. ಆಮೇಲೆ ಬರ್ತಾ ಅಲ್ಲಿ ನೋಡ್ಕೊಂಡು ಅತ್ತೆ ಊರಲ್ಲಿ ನೋಡ್ಕೊಂಡು ಬರಬೇಕಂದ್ರೆ ಸ್ವಲ್ಪ ಚೇಪೆಕಾಯಿ ತಿನ್ನೋಗು ಅಂತ ಹೇಳಿದ್ರು. ಚೇಪೆಕಾಯಿ ತಿನ್ನೋಕ್ಕೂ ಏನೂ ಮೂಡೇ ಇರಲಿಲ್ಲ ನನಗೆ. ನೆನ್ನೆ ಸಖತ್ ಬೇಜಾರಾಗ್ತಾಯಿತ್ತು. ಯಾಕಂದರೆ ನನ್ನ ಕುರಿ ಮರಿ ಅವರಮ್ಮ ಎಷ್ಟು ನೋವು ತಿಂತಾಯಿತ್ತೋ ಅದೇ ನನಗೆ ನೈಟೆಲ್ಲ ನಿದ್ದೆ ಬಂದಿಲ್ಲ. ಈ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಈ ಥರ ಇತ್ತು. ತುಂಬಾ ಬೇಜಾರಾಗ್ತಾಯಿತ್ತು ನನಗೆ. ತುಂಬ ಇಷ್ಟಪಟ್ಟು ಇದರಲ್ಲಿ ನಾನು ಶಾರ್ಟ್ ವಿಡಿಯೋ ರೀಲ್ಸ್ ಎಲ್ಲ ಮಾಡಿದ್ದೆ. ತುಂಬ ಖುಷಿಯಿಂದ ಇದೆ. ಅದು ಕರಿ ಮೂತಿ ವೈಟ್ ಬಾಡಿ ಸಖತ್ತಾಗಿತ್ತು. ಬೇಜಾರಾಯಿತು ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅವ್ರ ಅಮ್ಮನ ಹೊಡ್ಕೊಂಡೋಗಿದ್ರು ಮೇಯ್ಸೋಕ್ಕೆ. ಅದು ಬಂದು ಎಷ್ಟು ನೋವು ತಿಂದಾಯಿತೋ ಅದೊಂಥರ ಬೇಜಾರು. ನಾಯಿ ಬಾಯಿ ಹಾಕ್ಬಿಟ್ಟಿತ್ತು. ನಂಗೆ ಸಖತ್ ಬೇಜಾರಾಯಿತು. ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್